ಫ್ಲೋರಟ ಚಾರ್ಜ್ ಕೇಳ್ತೀರಿ. 8 ಮನೆ ಅಪಾರ್ಟ್ಮೆಂಟ್ ಇರ್ತಕ್ಕಂಥ ನಮ್ಮದು 8 ಲಕ್ಷ ಅಂತೀರಿ. ಅಪಾರ್ಟ್ಮೆಂಟಿಗೆ ಇರೋರೆಲ್ಲ ಶ್ರೀಮಂತರಂತ ತಿಳ್ಕೊಂಬಿಟ್ಟಿದ್ದೀರಾ? ಯಾವ ಲೆಕ್ಕ? ನಮಗೆ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಅಂದರೆ ಅರ್ಥನೇ ಆಗ್ತಾ ಇಲ್ಲಪ್ಪ. 5 ವರ್ಷದಿಂದ ಪುರಪಿತ್ರರೇ ಇಲ್ಲ. ಸ್ಟಾರ್ಟ್ ಆಗ್ತಿದೆ ಇವಾಗ. ಸೊ ನೀರು ಇನ್ಮೇಲೆ ಜಾಸ್ತಿ ಯೂಸ್ ಮಾಡ್ತಾರೆ ಜನಗಳು. ಬಟ್ ನೀರು ಕಾವೇರಿ ವಾಟರ್ ಇವಾಗ ಬಿಲ್ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಂತ? ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ 1 ತಿಂಗಳಿಂದನೂ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಮನವಿ ಸ್ವೀಕಾರ ಮಾಡ್ತಾರೆ, ಸಲಹೆಗಳನ್ನು ಪಡ್ಕೊತಾ ಇದ್ದಾರೆ. ಈಗಾಗಲೇ ಅವರೇ ಹೇಳಿದಂತೆ ಕಾವೇರಿ ನೀರು ಸಾಕಷ್ಟು ಲಭ್ಯವಾಗಿದೆ, ಕನೆಕ್ಷನ್ ತೊಗೊಳ್ರಿ. 15-20 ಸಾವಿರ ಅಷ್ಟೇ ಕೊಟ್ಟಿದ್ದೀವಿ, ಇನ್ನೂ ಲಕ್ಷಗಟ್ಟಲೆ ಕೊಡ್ಲಿಕ್ಕೆ ಅವಕಾಶ ಇದೆ. ಅಪಾರ್ಟ್ಮೆಂಟವರೆಲ್ಲ ಬೋರ್ ಹಾಕ್ಸ್ಕೊಂಡ್ಬಿಟ್ಟಾರೆ. ಮತ್ತು ನೀವು ಕೊಡದೇ ಇದ್ರೆ ಅಪಾರ್ಟ್ಮೆಂಟಲ್ಲಿ ಬೋರ್ ಹಾಕ್ಸಬೇಕು, ಟ್ಯಾಂಕರ್ ಆದರೂ ತರಿಸಬೇಕು. ನಿಮ್ಮ ಕಾವೇರಿ ಲೈನೇ ಇರಲಿಲ್ಲ ಇಷ್ಟು ವರ್ಷ, ಈಗ ಬಂದಿದೆ. ಈಗ ಬಂದಿಂದೆ ಫ್ಲೋರಟ ಚಾರ್ಜ್ ಕೇಳ್ತೀರಿ. 8 ಮನೆ ಅಪಾರ್ಟ್ಮೆಂಟ್ ಇರ್ತಕ್ಕಂಥ ನಮ್ಮದು 8 ಲಕ್ಷ ಅಂತೀರಿ. ಯಾವ ಸೀಮೆ ಲೆಕ್ಕ? 8 ಲಕ್ಷ ಎಲ್ಲಿಂದ ಕೊಡ್ತಾರೆ? ಇನ್ನು ಅಪಾರ್ಟ್ಮೆಂಟಿಗೆ ಇರೋರೆಲ್ಲ ಶ್ರೀಮಂತರಂತ ತಿಳ್ಕೊಂಬಿಟ್ಟಿದ್ದೀರಾ? ಯಾವ ಲೆಕ್ಕ? ತೊಗೊಳ್ಬೇಕು. ನೀವು ಕೊಡೋದು 1 ಕನೆಕ್ಷನು, 8 ಮನೆಗೆ 8 ಕನೆಕ್ಷನ್ ಕೊಡ್ತೀರಾ? ಕೊಟ್ಬಿಡಿ. ಹಾಗಾದ್ರೆ 8 ಮಂದಿ ಡಿಫ್ರೆಂಟೇ ತೊಗೊತೀವಿ. ನೀವು ಕೊಡೋದು 1 ಕನೆಕ್ಷನ್ನು, 8 ಮನೆದು ದುಡ್ಡು ಕೇಳ್ತೀರಿ. ಆದರೆ ಅದಕ್ಕೊಂದು ಮಿತಿಯಲ್ಲಿದ್ದರೆ ಅಪಾರ್ಟ್ಮೆಂಟ್ ಅಂತ ತೊಗೋತಾರೆ. 8 ಮನೆ 4 ಮನೆ ಸಣ್ಣ ಅಪಾರ್ಟ್ಮೆಂಟ್ಗಳು ಅವೇನಂದರೆ ಖಾಸಗಿ ಜಮೀನು ತೊಗೊಂಡು ಕೋಟ್ಗಟ್ಟಲೆ ಕಟ್ಸೋಕ್ಕಾಗಲ್ದಾರು ಅಂಥ ಅಪಾರ್ಟ್ಮೆಂಟ್ನಾಗ ಇರ್ತಾರೆ. ಆದ್ದರಿಂದ ಎಲ್ಲವೂ ಐಷಾರಾಮಿ ಅಪಾರ್ಟ್ಮೆಂಟ್ ಅಂತ ಸರ್ಕಾರ ಭಾವಿಸಬಾರ್ದು. ಈಗಾಗಲೇ ಕುಡಿಯುವ ನೀರಿನ ಮಾಫಿಯಾ ಅಂತೇಳಿ ಅವರೇ ಪೇಪರಿಗೆ ಹೊತ್ತು ಕೊಟ್ಟಿದ್ದಾರೆ. ಈ ಮಾಫಿಯಾನ ಹುಟ್ಟಾಕಿದ್ದಾರೆ ಈ ರಾಜ್ಯದಲ್ಲಿ, ಈ ನಾಡಿನಲ್ಲಿ, ಈ ಬೆಂಗಳೂರಲ್ಲಿ. ಇದೇ ರಾಜಕಾರಣಿಗಳು ತಮಗೆ ಬೇಕಾದಾಗ ಹುಟ್ಟಾಕೋದು, ತಮಗೆ ಬೇಡ ಆದಾಗ ಅದ್ರ ವಿರುದ್ಧ ಹೋರಾಟ. ನಿಜಕ್ಕೂ ಭಾಳ ತಮಾಷೆ ಅನಿಸುತ್ತೆ. ಏನೋ ಅಂತೂ ನೀರು ಸಿಗ್ತಾ ಇದ್ದಾವೆ, ಯಾವ ಮಾಫಿಯಾ ಇರಲಿ. ಈಗ ಅವರಿಗೆ ಇದನ್ನು ಸೆದೆ ಬಡಿಲಿಕ್ಕೆ ನಾವು ನೀರು ಕನೆಕ್ಷನ್ ಕೊಡ್ತೀವಿ ಹಂಗಲ್ಲ. ನಿಮ್ಮದು 5ನೇ ಹಂತದ ನೀರು ಸಾಕಷ್ಟು ಬಂದಿದೆ, ಅದನ್ನು ಕನೆಕ್ಟ್ ಮಾಡಲೇಬೇಕು. ನೀರು ಸುಮ್ಮನೆ ವೇಸ್ಟ್ ಆಗಬಾರ್ದು. ಸತ್ಯ ಸರ್ಕಾರ ಒಂದು ಒಳ್ಳೆಯ ನೀತಿಯನ್ನು ತೆಗೆದುಕೊಂಡು ಒಂದು ಕಡಿಮೆ ಬೆಲೆಯಲ್ಲಿ ಕೊಟ್ಟರೆ ಭಾಳಷ್ಟು ಕನೆಕ್ಷನ್ ಆಗ್ತವೆ. ಏನು ಅಪಾರ್ಟ್ಮೆಂಟ್ಗೆ 8 ಲಕ್ಷ ಅಂದರೆ ಏನು ಸಾಧ್ಯ? ಅದು 8 ಮನೆ 1 ಲಕ್ಷ. ಈ ಥರನೇ ಭಾಳಷ್ಟು ಅಪಾರ್ಟ್ಮೆಂಟು ನಮ್ಮ ಪೂರ್ಣಪ್ರಜ್ಞ ನಗರದಲ್ಲಿ ನಾವು ಕಾಣ್ಬೋದು. ಮೊದಲು ಕಾವೇರಿ ನೀರೇ ಇರಲಿಲ್ಲ. 12 ವರ್ಷ ಹಿಂದೆ ಬಂದಾಗ ಅನಿವಾರ್ಯವಾಗಿ ಬೋರ್ವೆಲ್ ತೆಗೆಸ್ಕೊಂಡ್ವಿ. ಈ ಬೋರ್ವೆಲ್ಲನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ. ನೀವು ಕೊಡೋದಾದ್ರೂ ಕೊಡ್ರಿ, ಮಿನಿಮಮ್ ರೇಟನ್ನು ಮಾಡಿ. ಈಗ ಹಾಕಿದ್ದಾರೆ ಲೈನು, 1 ಮನೆ ಮುಂದೆ ಬಂದರೆ ಪೈಪು, ಅಲ್ಲಿ ಕಲ್ಲು ಬಂತು ಹಂಗೆ ಅಲ್ಲಿಂದ ಬಿಟ್ಟು ಹೋಗ್ಬಿಡೋದು. ಈಗ ಅವನು ಹೆಂಗೆ ಹಾಕ್ಸ್ಬೇಕು ಅಪಾರ್ಟ್ಮೆಂಟ್ನ? ನಮ್ಮ ಯೋಚನೆ ಯಾರಿಗಿಲ್ಲ. ಭಾಳ ವಿಚಿತ್ರವಾದಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಸಾಕಷ್ಟು ತೆರಿಗೆಯನ್ನು ಸಂದಾಯ ಮಾಡ್ತಾಯಿದ್ದೀವಿ. ಒಂದು ಉದಾಹರಣೆಯನ್ನು ನಿಮ್ಗೆ ಹೇಳ್ತೀನಿ. 30-40 ಸೈಟ್ ಒಂದು ಇಂಡಿಪೆಂಡೆಂಟ್ ಹೌಸ್ ಕಟ್ಟಿದರೆ ಎಷ್ಟು ಕೊಡ್ಬೋದು ಒಂದು ಟ್ಯಾಕ್ಸು? 5,000. 30-40 4 ಮನೆ ಕಟ್ತಾನಲ್ಲ, ಅವನೆಷ್ಟು ಟ್ಯಾಕ್ಸ್ ಕೊಡ್ತಾನೆ? 20,000 30,000 ಕೊಡ್ತಾನೆ. ಟ್ಯಾಕ್ಸ್ ಪೇಯರ್ನಲ್ಲಿ ಯಾರು ಜಾಸ್ತಿ? ಯಾಕೆ ನೀವು ಅಪಾರ್ಟ್ಮೆಂಟ್ನರ್ ಅಂದರೆ ದ್ವಿತೀಯ ದರ್ಜೆದ ನಾಗರಿಕರಂತ ಪರಿಗಣಿಸ್ತೀರಾ? ಅಪಾರ್ಟ್ಮೆಂಟ್ ಇರೋರೆಲ್ಲ ಅಗರ್ಭ ಶ್ರೀಮಂತರು ಅಂದ್ಕೊಂಡಿದ್ದೀರಾ? ನಮ್ಮ ಕೈಲಿ ಭೂಮಿ ಕೊಂಡಲಾರ್ದ ಶಕ್ತಿ ಇರೋದಕ್ಕೆ ಯಾಗೋ ಒಂದು ಜೀವನ ಮಾಡಿದ್ರೆ ತಪ್ಪಂತ ಅಪಾರ್ಟ್ಮೆಂಟ್ ತೊಗೊಂಡಾರ ವಿನ ಎಲ್ಲರೂ ಮಂತ್ರಿ ಆಲ್ಫೆನ್ಸ್ ಆಗಲಿ ಬ್ರಿಗೇಡ್ನಲ್ಲಿ ಇಲ್ಲ. ಆದ್ದರಿಂದ ಸರ್ಕಾರ ಸಣ್ಣ ಅಪಾರ್ಟ್ಮೆಂಟ್ಗಳಿಗೆ ಒಂದು ನೀತಿಯನ್ನು ಮಾಡಬೇಕು. ಸರ್, ಇವಾಗ ಆಡಳಿತ ಪಕ್ಷನ ಪ್ರಶ್ನೆ ಮಾಡಬೇಕಾಗಿರೋದು ಅಂದರೆ ಜನಗಳ ಪರವಾಗಿ ಪ್ರಶ್ನೆ ಮಾಡಬೇಕಾಗಿರೋದು ಇವಾಗಿನ ವಿರೋಧ ಪಕ್ಷ. ಬಟ್ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನದ ಪರವಾಗಿ ಇದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ನನಗೆ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಅಂದರೆ ಅರ್ಥನೇ ಆಗ್ತಾ ಇಲ್ಲಪ್ಪ. ಅದು ಯಾರು ವಿರೋಧ ಪಕ್ಷ? ವಿಜಯೇಂದ್ರನ, ಬಸನಗೌಡ ಯತ್ನಾಳು, ಈಗ ಶ್ರೀರಾಮುಲು ಬಂದರು ಹೊಸ್ದಾಗೆ, ಅಶೋಕ್ ಅವರು ಒಂದು ಕಡೆ ಮಾತಾಡ್ತಾರೆ. ವಿರೋಧ ಪಕ್ಷವಾಗೆಲ್ಲ ಭಾಳ ದಿವಸ ಆಯ್ತು ಕರ್ನಾಟಕದಲ್ಲಿ. ಇದು ಯಾವಾಗ ಸುಧಾರಿಸ್ತೋ ಏನೋ. ಚುನಾವಣೆ ಅಂತೂ 5 ವರ್ಷದ ಕೆಳಗೆ ನಡೆದಿತ್ತು. ಈಗ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಹೇಳ್ತಾರೆ ರಾಜೀವ್ ಗಾಂಧಿ ತಿದ್ದುಪಡಿ ಮಾಡಿದ, 73-74 ತಿದ್ದುಪಡಿ ಮಾಡ್ದ,
ಪ್ರತಿ ಗ್ರಾಮ ಪಂಚಾಯತಿ ಚುನಾವಣೆ ನಡೆಸೋಕ್ಕೆ ಅವಕಾಶ, ಪ್ರತಿ ನಗರಸಭೆ. ಸ್ವಾಮಿ, ಬೆಂಗಳೂರು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಂಥ ಬೆಂಗಳೂರು ನಗರದಲ್ಲಿನೇ 5 ವರ್ಷದಿಂದ ಪುರಪಿತ್ರರೇ ಇಲ್ಲ. ಯಾಕೆ? ಇದರಿಂದ ಒಂದು ಹುನ್ನಾರ ಇದೆ. ಕಾಂಗ್ರೆಸ್ಸು ಬಿ ಜೆ ಪಿ ಇದ್ದಾಗ ಮಾಡಲಿಲ್ಲ, ಕಾಂಗ್ರೆಸ್ನಿಂದ ಅವ್ರು ಮಾಡಲಿಲ್ಲ, ಇವ್ರು ಮಾಡಲಿಲ್ಲ. ಕೊನೆಗೆ ನಮ್ಮ ಜನರಿಗೆ ಅನುಕೂಲದಿಂದ ವಂಚಿತರಾಗ್ತಾರೆ. ಏನಾಗಲಿ, ಕಾರ್ಪೊರೇಟ್ರ್ ಇದ್ದರೆ ಒಂದು ಸ್ವಲ್ಪ ಕೆಲಸ ಆಗ್ತಾಯಿದ್ವು. ನಾವು ಕಂಡಂಗೆ ಕಾರ್ಪೊರೇಟ್ರ್ ಮನೆಗೆ ಹೋಗ್ತಾಯಿದ್ವಿ, ಮಾತಾಡಿಸ್ತಾಯಿದ್ವಿ, ಸರ್ ರಸ್ತೆ ನೋಡಿ ಹಾಗೆ. ಈಗ ಯಾರಿಗೆ ಹೇಳ್ಬೇಕು? ಎಮ್ ಎಲ್ ಎಗಳು ಅವ್ರು ಯಾವಾಗ ಸಿಗ್ತಾರ್ರಿ ಒಂದು ಕ್ಷೇತ್ರಕ್ಕೆ? ಅವ್ರನ್ನ ನಾವು ಚುನಾವಣೆ ಬಂದಾಗೆಲ್ಲ ನೋಡ್ತಾ ಇರ್ತೀವಿ, ಆವಾಗ ಮೆರವಣಿಗೆಗಳಲ್ಲಿ, ಸಭೆಗಳಲ್ಲಿ. ಆಮೇಲೆ ಅವರು ವಿಧಾನಸಭೆಗೂ ಸಿಗ್ಬೋದು, ಸಿಗದೇ ಇರ್ಬೋದು. ಈ ದೇಶದಲ್ಲಿ ಜನಪ್ರತಿನಿಧಿಗಳ ಒಂದು ಕರ್ತವ್ಯದ ಬಗ್ಗೆ ಮಾತಾಡೋದೇ ಇರೋದೇ ಲೇಸು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಜನಪ್ರತಿನಿಧಿಗಳು ಜನರ ಹತ್ರ ಹೋಗೋದೇ ಇಲ್ಲ. ಆದರೆ ಇದಕ್ಕೆ ವಿಶೇಷ ನಮ್ಮ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ್ದು ನಾನು ಟಿ ವಿ ಪೇಪರಲ್ಲಿ ಓದ್ತೀನಿ. ಓಣಿಗೆ ಹೋಗ್ತಾರೆ, ಜನರ ಸಮಸ್ಯೆ ಕೇಳ್ತಾರೆ, ಬಗೆಹರಿಸ್ತಾರೆ. ಪಕ್ಷಾತೀತವಾಗಿ ಹೇಳೋದಾದರೆ ಈ ಥರದ ಕಾರ್ಯಕ್ರಮಗಳು ಯಾರೂ ಮಾಡಲ್ಲ. ಚುನಾವಣೆ ಬಂದಾಗ ಹಣವನ್ನು ಎಣಿಸೋದು, ಹೆಂಡವನ್ನು ಹಂಚೋದು, ಮತವನ್ನು ಪಡೆಯೋದು, ಬೆಂಗಳೂರು ಬಂದುಬಿಡೋದು, ಅಪಾರವಾದ ಆಸ್ತಿ ಮಾಡ್ಕೊಂಡು ಅವ್ರ ಮಕ್ಕಳು ಮೊಮ್ಮಕ್ಕಳು ಸುಖವಾಗಿರೋದು. ಇವತ್ತಿನ ರಾಜಕೀಯ ಪರಿಸ್ಥಿತಿ ಎಲ್ಲಿ ಬಂದತ್ತಂದರೆ ರಾಜಕೀಯ ಮಾತನಾಡಲಾರಷ್ಟು ಕೆಟ್ಟೋಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಮೇಡಮ್. ಥ್ಯಾಂಕ್ ಯು. +Karnataka.